ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು. ಒಬ್ಬಿಯಸ್ಲಿ ಓವರ್ ಲೋಡ್ ಇದೆಲ್ಲ ವರ್ಕೌಟ್ ಅದೆಲ್ಲ ಮಾತಾಡೋಕ್ಕಾಗ್ತಿಲ್ಲ. ಬಟ್ ಸೊ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಲಿ ನಾವು ಟೆಸ್ಟೋಸ್ಟೆರಾನ್ ಹೆಂಗೆ ಫಾಸ್ಟಾಗಿ ಗ್ರೋ ಮಾಡೋದಂತ ಕಲ್ತ್ಕೊಳ್ಳೋಣ. ಬಟ್ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಹೌ ಟು ಇನ್ಕ್ರೀಸ್ ಟೆಸ್ಟೋಸ್ಟೆರಾನ್ ಅಂತ. ಆ ವಿಡಿಯೋ ನೋಡಿ. ಅದಕ್ಕೆ ಜಾಸ್ತಿ ಕಾಸು ಖರ್ಚಾಗಲ್ಲ. ಬಟ್ ಇದಕ್ಕೇನು ಹೇಳ್ತಾ ಇದ್ದೀನಿ, ಇದಕ್ಕೆ ಕಾಸು ಖರ್ಚಾಗುತ್ತೆ. ಬಟ್ ಇದು ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ ಇದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತುಂಬ ಇರುತ್ತೆ. ಯಾವುದೋ ಶೇರ್ಗೆ ಇಲ್ಲ ಸ್ಟಾಕ್ಸ್ಗೆ ಹೋಗಿ ಇನ್ವೆಸ್ಟ್ ಮಾಡೋದು, ನಮ್ಮ ಬಾಡಿಗೆ ನಾವು ಇನ್ವೆಸ್ಟ್ ಮಾಡೋದು ತುಂಬ ಮುಖ್ಯ. ನಾವು ಐಸ್ ಬಾತಿಂದ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ಟೆಸ್ಟೋಸ್ಟೆರಾನ್ ಅಂತ ನೋಡೋಣ. ಆ್ಯಂಡ್ ನಿಮ್ಗೆ ಜಿಮ್ಗೆ ಹೋಗಿ ಇನ್ನೂ ಇದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡ್ತೀನಿ. ಸೊ ನಾನು ಜಿಮ್ಗೆ ಹೋಗಿ ಸಿಗ್ತೀನಿ. ಆ್ಯಂಡ್ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಜಿಮ್ಮಿಗೆ ಬಂದೆ. ಆ್ಯಂಡ್ ಮೈಕ್ದು ಕ್ಲಿಪ್ ಏನಿದೆ ಇಲ್ಲಿಗೆ ಹಾಕೊಳ್ಳೋದು ಮುರಿದೋಯ್ತು. ಸೊ ಇವಾಗ ನನ್ನ ಟೈಮೇ ಸರಿ ಇಲ್ಲ ಆ್ಯಕ್ಚುಲಿ. ಎಲ್ಲ ಏನೇನು ಮಾಡ್ಬೇಕು ಅನ್ಕೊಂಡೆ ಅದು ಮಾಡೋಕ್ಕೆ ಆಗ್ತಿಲ್ಲ. ಸೊ ಏನೋ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಇದೆ. ಬಟ್ ಇವಾಗ ಜಿಮ್ಮಿಗೆ ಬಂದೆ. ಆ್ಯಂಡ್ ಐಸ್ ಬಾತ್ ಪ್ರಿಪೇರ್ ಆಗ್ತಿದೆ. ಸೊ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಅದ್ರ ಐಸ್ ಬಾತ್ ಹೆಂಗೆ ಇನ್ಕ್ರೀಸ್ ಮಾಡುತ್ತೆ ಟೆಸ್ಟೋಸ್ಟೆರಾನ್ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಇಲ್ಲಿಗೆ ಬಂದಿದ್ದೀನಿ, ಮೇಲೆ ಸ್ಕೈ ಡೆಕ್ಕಲ್ಲಿದ್ದೀನಿ ಇವಾಗ. ಸೊ ಐಸ್ ಬಾತ್ ವರ್ಕೌಟ್ ಮುಂಚೆ ತಗೊಂಡ್ರೆ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ ಅಂತ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಾನು ಜೋ ರೋಗನ್ದು ಒಂದು ಪಾಡ್ಕಾಸ್ಟ್ ಬರುತ್ತೆ ಯೂಟ್ಯೂಬಲ್ಲಿ, ನೀವು ಸರ್ಚ್ ಮಾಡಿದ್ರೆ ಡೇವಿಡ್ ಗಾಗಿನ್ಸ್ ಜೊತೆ ಒಂದು ಪಾಡ್ಕಾಸ್ಟಲ್ಲಿ ಅವರು ಜಪಾನೀಸ್ ಸ್ಟಡಿ ಫ್ರಮ್ 1991 ಅವ್ರು ಡಿಸ್ಕಸ್ ಮಾಡಿದ್ದಾರೆ. ವರ್ಕೌಟ್ ಮುಂಚೆ ಐಸ್ ಬಾತ್ ತೊಗೊಂಡ್ರೆ ನಮ್ಮ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಟೆಸ್ಟೋಸ್ಟೆರಾನ್ ಏನು ಹಾರ್ಮೋನ್ ಅಂದರೆ ನಮ್ಮ ಗ್ರೋತ್ ಹಾರ್ಮೋನ್ ಇನ್ ಮೇಲ್ಸ್. ಅದು ನಮ್ಮ ಬಿಯರ್ಡ್ ಗ್ರೋತು ಆ್ಯಂಡ್ ಮಸಲ್ ರಿಕವರಿ, ಮಸಲ್ ಗ್ರೋತು ಆ್ಯಂಡ್ ವಿಲ್ ಪವರ್, ಮೈಂಡ್ಸೆಟ್ ಎಲ್ಲ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನಮಗೆ ಮೋಟಿವೇಶನ್ ಆ್ಯಂಡ್ ಎಲ್ಲ ರೀತಿ ಟೆಸ್ಟೋಸ್ಟೆರಾನಿಂದ ತುಂಬ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ. ಸೊ ನೀವು ಫಸ್ಟ್ ಟೈಮ್ ಏನಾದರೂ ಐಸ್ ಬಾತ್ ತೊಗೊಳಂಗಿದ್ರೆ ಯಾರಾದರೂ ಗೈಡೆನ್ಸಿಂದ ತೊಗೊಳ್ಳಿ. ಆ್ಯಂಡ್ ಫಸ್ಟ್ ಟೈಮ್ ನಿಮಗೆ 2 to 3 minutes ಮ್ಯಾಕ್ಸ್ ಫಾಲೋ ಮಾಡಿದ್ರೆ ಕಷ್ಟ ಆಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಿಮಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸೇ ಅನಿಸ್ಬೋದು. ಬಟ್ ನೀವು ಸೆಕೆಂಡ್ ಟೈಮ್ ಹೋಗ್ತಾ ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ತೊಗೊಂಡಾಗ ಗೈಡೆನ್ಸ್ ಇದ್ದರೆ ಒಳ್ಳೇದು. ಯಾಕಂದರೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಆ್ಯಂಡ್ ನೀವು ಐಸ್ ಬಾತ್ಸ್ಗೆ ಎಷ್ಟೋ ಜಾಗಗಳಿದೆ ಬೆಂಗಳೂರಲ್ಲಿ ತೊಗೊಳಕ್ಕೆ. ಆ್ಯಂಡ್ ನನ್ನ ಜಿಮ್ಮಲ್ಲೇ ಇದೆ. ಸೊ ಜಿಮ್ಮಲ್ಲೇ ತೊಗೊತಿರೋದು ನನ್ನ ಐಸ್ ಬಾತ್ನ. ಆ್ಯಂಡ್ ನನ್ನ ಮೆಂಬರ್ಶಿಪ್ ಇರೋದಕ್ಕೆ ನನಗೆ ಫ್ರೀ. ಬಟ್ ನೀವು ಆಚೆಯಿಂದ ಬರೋಂಗಿದ್ರೆ ನೀವು ಪೇ ಮಾಡಬೇಕು. ಆ್ಯಂಡ್ ಅರೌಂಡ್ 700 ಏನೋ ಇದೆ ಪರ್ ಸೆಷನ್ ಫಾರ್ ಐಸ್ ಬಾತ್. ಸೊ ಇದು ರೀಸೆಟ್ ಕೋರ್ಮಂಗ್ಲಲ್ಲಿರೋದು ನಾನು ಹೋಗ್ತಿರೋ ಜಿಮ್ಮು. ಆ್ಯಂಡ್ ಇವಾಗ ನಾನು ಸ್ಕೈ ಡೆಕ್ಕಲ್ಲಿದ್ದೀನಿ, ಫಸ್ಟ್ ಫ್ಲೋರಲ್ಲಿ ಐಸ್ ಬಾತ್ ಇರೋದು. ಸೊ ಐಸ್ ಬಾತ್ ತೊಗೊಳಕ್ಕೆ ಮುಂಚೆ ನೀವು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು. ಆ್ಯಂಡ್ ಅದು ಏನೇನು ಮಾಡಬೇಕಂದ್ರೆ ಲೆಫ್ಟಲ್ಲಿ ಫೋಟೋಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಾನು ಯಾವ ಐಸ್ ಬಾತ್ ಮೆಥಡ್ ಯೂಸ್ ಮಾಡ್ತೀನಿ ಅಂದರೆ ವಿಮ್ ಹಾಫ್ ಅಂತ ಒಂದು ಮೆಥಡ್ ಇದೆ, ಐಸ್ ಬಾತ್ ಟೆಕ್ನಿಕ್ಕು. ಸೊ ಅದು ಲೆಫ್ಟಲ್ಲಿ ಹಾಕಿರ್ತೀನಿ, ಅದನ್ನ ನಾನು ಫಾಲೋ ಮಾಡೋದು. ಸೊ ನೀವು ಅದನ್ನ ಫಾಲೋ ಮಾಡಿ ಕೇರ್ಫುಲ್ಲಾಗಿ ಐಸ್ ಬಾತ್ ತೊಗೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ನೀವು ಐಸ್ ಬಾತ್ ತೊಗೊಂಡ್ಮೇಲೆ ವರ್ಕೌಟು ಮ್ಯಾಕ್ಸ್ ನಾವು ನಾರ್ಮಲಾಗಿ ಎಷ್ಟು ವರ್ಕೌಟ್ ಮಾಡ್ತೀನೋ ಅಷ್ಟು ವರ್ಕೌಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಐಸ್ ಬಾತ್ ತೊಗೊಂಡ್ಮೇಲೆ ನಮ್ಮ ಮಸಲ್ಸ್ ಎಲ್ಲ ಬಾಡಿ ಎಲ್ಲ ನಂಬಾಗುತ್ತೆ. ಆ್ಯಂಡ್ ನಾವು ಏನು ಮಾಡ್ತಿದ್ದೀವಿ ಅಂತ ಅಷ್ಟು ಫೀಲ್ ಆಗೋಲ್ಲ. ಸೊ ಇಂಜುರೀಸ್ನ ಅವಾಯ್ಡ್ ಮಾಡೋಕ್ಕೆ ನಾನು ಜಾಸ್ತಿ ವೇಟ್ಸ್ ಹೊಡೆಯಲ್ಲ ಐಸ್ ಬಾತ್ ಆದಮೇಲೆ. ಸೊ ಅದು ನೀವು ಫಾಲೋ ಮಾಡೋಂಗಿದ್ರೆ ಮಾಡಿ. ಆ್ಯಂಡ್ ನನಗೆ ಟೆಸ್ಟೋಸ್ಟೆರಾನ್ ಹೆಂಗೆ ಇನ್ಕ್ರೀಸ್ ಆಯಿತು ಐಸ್ ಬಾತ್ ತೊಗೊಂಡ್ಮೇಲೆ ಅಂದರೆ, ನನಗೆ ಫೀಲ್ ಆಗ್ತು ನನ್ನ ಬಾಡಿಲಿ ಏನೋ ಹೊಸ ಎನರ್ಜಿ ಕಳಿಸ್ತು. ಆ್ಯಂಡ್ ನನಗೆ ಲೇಸಿ ಫೀಲ್ ಆಗ್ತಿರಲಿಲ್ಲ, ಏನಾದರೂ ಮಾಡ್ತಾ ಇರಬೇಕು. ಒಂದು ವರ್ಕೌಟ್ ಆದಮೇಲೆ ನನಗೆ ತುಂಬ ಸುಸ್ತಾಗ್ತಿತ್ತು. ಆ್ಯಂಡ್ ಇವಾಗ ಐಸ್ ಬಾತ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಇವಾಗ ಇಂಪ್ರೂವ್ ಆಗಿದೆ. ಸೊ ಇವಾಗ ಐಸ್ ಬಾತ್ ತೊಗೊಳ್ಳೋಣ. ಸೊ ವೀಡಿಯೋ ಮಾಡೋಕ್ಕೆ ಯಾರು ಇಲ್ಲ ಅಂದರೆ ನಾನು ಟ್ರೈಪಾಡಲ್ಲಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಒಂದು 2 minutes ಮೇಲೆ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಯಾರಾದರೂ ಗೈಡೆನ್ಸ್ ಇದ್ದರೆ ಒಳ್ಳೆಯದು. ಸೊ ನನಗಿದು 4th or 5th ಟೈಮ್ ಮಾಡ್ತಿರೋದು. ಸೊ ನನಗೆ ಅಷ್ಟೇನು ಅನ್ನಿಸ್ತಿಲ್ಲ ಕೋಲ್ಡು. ಸೊ ಹುಷಾರಾಗಿ ಮಾಡಿ. ಆ್ಯಂಡ್ ಫಸ್ಟ್ ಸೆಷನ್ 2 sessions ಮಾಡೋದು ಒಳ್ಳೆಯದು.
ಇವಾಗ ಫಸ್ಟಿಗೆ 2 ಮಿನಿಟ್ಸ್ ಕೂತ್ಕೊಂಡು ಹೊರಗಡೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಿದ್ದೆ, ಅಗೇನ್ ನೀವು ಹೊರಗಡೆ ಹೋಗ್ಬೋದು. ಸೊ ಅಗೇನ್ ನೀವು ಒಂದು 3 ಮಿನಿಟ್ಸ್ ಇಲ್ಲ 4 ಮಿನಿಟ್ಸ್ ಮಾಡಿ, ಟೋಟಲ್ 15 ಮಿನಿಟ್ಸ್ ಮೇಲೆ ಎಕ್ಸಿಟ್ ಮಾಡಬೇಡಿ 2 ಸೆಷನ್ ಸೇರಿಸಿ. ಸೊ ಅದು ಇಂಪಾರ್ಟೆಂಟು. ಆ್ಯಂಡ್ ಬಿಫೋರ್ ಆ್ಯಂಡ್ ಆಫ್ಟರ್ 2 ಟೈಮು ಶವರ್ ತೊಗೊಬೇಕು. ಐಸ್ಪಾದ ಮುಂಚೆ ಒಂದ್ಸರಿ ಶವರ್. ಸೊ ಈಗ ಸ್ಕಿನ್ ಇನ್ಫೆಕ್ಷನ್ಸ್ ಅವಾಯ್ಡ್ ಮಾಡೋಕ್ಕೆ ಆ ಥರ ಶವರ್ ತೊಗೊಳ್ಳೋದು. ಸೊ ಎಲ್ಲ ಮೈಂಡ್ ಗೇಮ್ ಇದು. ಏನಂದರೆ ಆಗ್ತಿಲ್ಲ ಆ್ಯಕ್ಚುಲಿ. ಆಲ್ಮೋಸ್ಟ್ 7 ಮಿನಿಟ್ಸ್ ಆಗಿದೆ. 5th ಟೈಮ್ 6th ಟೈಮ್ ತೊಗೊಂತೀನಿ ನಾನು. ಆದರೂ ಅನಿಸ್ತಿದೆ ಇದು ಅಂತ. ಬಟ್ ಕಂಟ್ರೋಲ್ ಮಾಡಬೇಕು. ಕಂಪ್ಲೀಟ್ ಮಾಡಿದ್ರೆ ಏನೋ ತೃಪ್ತಿ ಆಗುತ್ತೆ ನನಗೆ. ಆದರೆ ಬಿಯಾಂಡ್ ಲಿಮಿಟ್ಸ್ ಹೋಗ್ಬಾರ್ದು ಆ್ಯಕ್ಚುಲಿ. ಬಟ್ ನೋಡ್ತಾ ಇದ್ದೀನಿ ಎಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಅದು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಪ್ರೋಗ್ರೆಸಿವ್ ಓವರ್ಲೋಡ್ ಇದೆಲ್ಲ ವರ್ಕೌಟಲ್ಲೆಲ್ಲ ಮಾತಾಡೋಕ್ಕಾಗ್ತಿಲ್ಲ. ಬಟ್ ಆ್ಯಂಡ್ ವೀಡಿಯೋಗಳು ರೆಕಾರ್ಡ್ ಮಾಡ್ತಿರೋರು ನೀತು ಅಂತ ರೀಸೆಂಟ್ ಜಿಮ್ಮವರೇ. ಸೊ ತುಂಬ ಒಳ್ಳೆಯವರು, ಬೆಂಗಾಲಿಂದವರು. ಅವ್ರಿಗೆ ಹಿಂದಿ ಬರುತ್ತೆ, ಕನ್ನಡ ಬರುತ್ತೆ, ಬೆಂಗಾಲಿನೂ ಬರುತ್ತೆ ಅವ್ರಿಗೆ. ಸೊ ಇದೇ ನೋಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು.